ಇವತ್ತಿನ ಬ್ಲಾಗ್ ಏನಂದರೆ ಕಸ್ಟರ್ಡ್. ಸೊ ಕಸ್ಟರ್ಡಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ. ಫಸ್ಟ್ ಇಂಗ್ರೀಡಿಯೆಂಟ್ಸು ಡ್ರೈ ಫ್ರೂಟ್ಸು. ಇದು ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಮತ್ತು ಒಣ ದ್ರಾಕ್ಷಿ. ಸೊ ಇಷ್ಟೂ ತೊಗೊಂಡಿದ್ದೀನಿ. ಒಂದು 4 ಟೈಪ್ಸ್ ಆಫ್ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಆನ್ ಮಾಡ್ಕೊಳ್ಬೋದು. ಆಮೇಲೆ ನಿಮಗೆ ಯಾವುದು ಬೇಕಾಗಿರೋ ಫ್ರೂಟ್ಸ್ ಕೂಡ ಆ್ಯಡ್ ಆನ್ ಮಾಡ್ಕೊಳ್ಬೋದು. ಅಂದರೆ ನಿಮಗೆ ಯಾವ್ದು ಬೇಕೋ ಅದು. ನಾನು ಸದ್ಯಕ್ಕೆ ಇಲ್ಲಿ ಪೊಮಗ್ರನೆಟ್ಟು ಮತ್ತು ಆ್ಯಪಲ್ಲು, ಚೀಕು ಇತ್ತು ಒಂದೇ ಒಂದು, ಸೊ ಸಪೋಟ ಮತ್ತು 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಯಾಕೆ ಕಟ್ ಮಾಡ್ಕೊಂಡಿಲ್ಲ ಅಂದರೆ ಕಟ್ ಮಾಡಿದ ತಕ್ಷಣ ಕಪ್ಪಾಗುತ್ತೆ, ಅದರಿಂದ ನಾನು ಕಟ್ ಮಾಡ್ಕೊಂಡಿಲ್ಲ. ಮತ್ತು ಕಸ್ಟರ್ಡ್ ಪೌಡರ್ ಮತ್ತು ಸಕ್ಕರೆ ನಿಮಗೆ ಎಷ್ಟು ಬೇಕೋ. ಆಲ್ರೆಡಿ ಅರ್ಧ ಲೀಟ್ರ್ ಹಾಲನ್ನ ನಾನು ಪಾತ್ರೆಗೆ ಹಾಕಿ ಕಾಯಿಸೋಕೆ ಇಟ್ಟಿದ್ದೀನಿ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ಶುಗರ್ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೋಬೋದು. ಸ್ವಲ್ಪ ಜನಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ, ಕಮ್ಮಿ ಇಷ್ಟ ಆಗುತ್ತೆ, ಸೊ ನಿಮ್ಮ ಇಷ್ಟ. ಅದಾದಮೇಲೆ ಇವಾಗ ಕಸ್ಟರ್ಡ್ ಪೌಡ್ರಿಗೆ ಹಾಲು ಅಥವಾ ನೀರು ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು. ನಾನು ಸದ್ಯಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಯಾವುದೇ ಥರದ ಗಂಟು ಇರಬಾರ್ದು, ಹಾಲಿಗೆ ಹಾಕಬೇಕಲ್ವ, ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಇಲ್ದಲೇ ಇರೋ ಥರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಹಾಲಿಗೆ ಸಕ್ಕರೆ ಹಾಕಿದ್ವಲ್ಲ, ಸೊ ಒಂದು ಮಿಕ್ಸ್ ಮಾಡ್ತಿದ್ದೀನಿ. ಸೊ ಅಂದರೆ ಕರಗಿದೆಯೋ ಇಲ್ಲೋ ಅಂತ. ಸೊ ಇವಾಗ ಮಿಕ್ಸ್ ಮಾಡಿರೋ ಕಸ್ಟರ್ಡ್ನ ಹಾಕಿ ಚೆನ್ನಾಗಿ, ಮತ್ತು ಉಳಿದಿರೋದಕ್ಕೆ ಸ್ವಲ್ಪ ಹಾಲು ಹಾಕಿ ಹಾಗೆ ಹಾಕ್ತಾಯಿದ್ದೀನಿ ವಾಪಸ್ ಅದಕ್ಕೇ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಗಂಟು ಕಟ್ಬಿಡುತ್ತೆ. ಸೊ ಸ್ವಲ್ಪ ತಿರುಗಿಸ್ತಾ ಇರಿ ಇದನ್ನು. ನೀವು ನೋಡ್ಬೋದು ಇದು ಕಲರ್ ಕೂಡ ಚೇಂಜ್ ಆಗಿದೆ ಎಲ್ಲೋ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ಸಿಗೆ ನೀವು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ಕೊಬೋದು. ನನಗೆ ಸ್ವಲ್ಪ ವಾಟರಿ ಇಷ್ಟ ಹಾಗಾಗಿ. ಮತ್ತು ನಮ್ಮ ಮನೇಲಿ ಫ್ರಿಜ್ ಇಲ್ದಲ್ಲೇ ಇರೋ ಕಾರಣ ಒಂದು 3 hours ಬಿಟ್ಟಿದ್ದೀನಿ. ಫುಲ್ ಕಂಪ್ಲೀಟ್ ಕೂಲ್ ಆದಮೇಲೆ ಫ್ರೂಟ್ಸ್ ಎಲ್ಲ ಹಾಕಬೇಕು. ಬಾಳೆಹಣ್ಣು ಮತ್ತು ಆ್ಯಪಲ್ನ ಕಟ್ ಮಾಡ್ಕೊಂಡಿರಲಿಲ್ಲ, ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಬಾದಾಮಿ, ಗೋಡಂಬಿ ಮತ್ತು ಒಣ ದ್ರಾಕ್ಷಿ, ಪಿಸ್ತಾನ ಎಲ್ಲ ಯಾವುದು ಡ್ರೈ ಫ್ರೂಟ್ಸ್ ತೊಗೊಂಡಿದ್ನೋ ಅದನ್ನೆಲ್ಲ ಹಾಕ್ತಿದ್ದೀನಿ. ಮತ್ತು ದಾಳಿಂಬೆ ಹಣ್ಣು 2 ತೊಗೊಂಡಿದ್ದೆ. ಸೊ 2 ಫುಲ್ ದಾಳಿಂಬೆ ಹಣ್ಣನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಆ್ಯಪಲ್ಲು ಮತ್ತು ಬಾಳೆಹಣ್ಣು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಚೆರಿ ಬೇಕಂದರೆ ಚೆರಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಸಪೋಟ ಹಣ್ಣಾಗಿರಲಿಲ್ಲ, ಸ್ವಲ್ಪ ಕಾಯಂಗಿತ್ತು, ಸೊ ಅದಕ್ಕೆ ತೊಗೊಳ್ಲಿಲ್ಲ. ಇವಾಗ ನೈಸ್ ಒಂದು ಮಿಕ್ಸ್ ಮಾಡಿದ್ರೆ ಫ್ರೂಟ್ ಸಲಾಡ್ ರೆಡಿ ಅಷ್ಟೇ. ನಿಮಗೆ ಬೇಕಾಗಿರೋ ಫ್ಲೇವರ್ಡ್ ಐಸ್ ಕ್ರೀಮ್ ಜೊತೆ ನೀವು ತಿನ್ಕೊಬೋದು. ಇಟ್ ಈಸ್ ರೆಡಿ.